ಪರೀಕ್ಷೆಗಳಲ್ಲಿ ಕಾಪಿ ಹೊಡೆಯೋ ವಿದ್ಯಾರ್ಥಿಗಳ ಬಗ್ಗೆ ನಿಮಗೆ ಗೊತ್ತು. ಒಬ್ಬರ ಬದಲಿಗೆ ಮತ್ತೊಬ್ರು ಎಕ್ಸಾಮ್ ಹಾಲ್ಗೆ ಎಂಟ್ರಿ ಹಾಕುವುದು ಗೊತ್ತು. ಮಾಸ್ ಕಾಪಿ ಹೊಡೆಸೋ ಪರೀಕ್ಷಾ ಕೇಂದ್ರಗಳು, ಶಾಲಾ ಕಾಲೇಜುಗಳ ಸುದ್ದಿಯು ನಿಮ್ಮ ಕಿವಿ ಮೇಲೆ ಬಿದ್ದಿರುತ್ತೆ. ಆದ್ರೆ ಈಗ ನಾವು ತೋರಿಸ್ತಿರೋ ಅಕ್ರಮವನ್ನ ನೀವು ಹಿಂದೆಂದೂ ನೋಡಿರೋದಿಲ್ಲ. ಯಾಕಂದ್ರೆ ಇದು ಸಾಮಾನ್ಯ ವಿವಿಗಳಲ್ಲಿ ನಡೆದ ಅಕ್ರಮವಲ್ಲ, ರಾಜೀವ್ ಗಾಂಧಿ ಆರೋಗ್ಯ ವಿವಿಯಲ್ಲಿ ನಡೆದ ಅಕ್ರಮ. ಅಷ್ಟಕ್ಕೂ ಆರೋಗ್ಯ ವಿಶ್ವವಿದ್ಯಾಲಯದಲ್ಲಿ ನಡೆದಿರೋದು ಏನು ಅನ್ನೋದನ್ನ ವರದಿಯೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಅಡ್ಡದಾರಿ ಡಾಕ್ಟರ್ಸ್. ರಾಜೀವ್ ಗಾಂಧಿ ವಿವಿಯಲ್ಲಿ ನಡೆದಿದೆ ಅಕ್ರಮ. ಉತ್ತರ ಪತ್ರಿಕೆಗಳಲ್ಲಿ ನಡೆದಿದೆ ಭಾರೀ ಗೋಲ್ಮಾಲ್. ವರ್ಷಕ್ಕೆ ನೂರಾರು ಡಾಕ್ಟರ್ಗಳನ್ನ ಹುಟ್ಟುಹಾಕೋ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಅಕ್ರಮವೊಂದಕ್ಕೆ ಜನ್ಮ ನೀಡಿದೆ. ಪರೀಕ್ಷಾ ವಿಭಾಗದಲ್ಲಂತೂ ಯಾರು ಊಹೆ ಕೂಡ ಮಾಡಿಕೊಳ್ಳೋದಕ್ಕಾಗದ ಅಕ್ರಮಗಳು ನಡೆದಿವೆ. ಇದುವರೆಗೂ ನೀವು ಕೇಳಿರೋ ಪರೀಕ್ಷಾ ಅಕ್ರಮಗಳಿಗೆ, ವಿಶ್ವವಿದ್ಯಾನಿಲಯದ ಅಧ್ವಾನಗಳಿಗೆಲ್ಲ ಕಲಶವಿಟ್ಟಂತ ಹಗರಣವೊಂದು ವಿವಿಯ ಒಳಗೆ ಹಾಗೂ ಹೊರಗೆ ನಡೆಯುತ್ತಿದೆ. ಪರೀಕ್ಷೆ ನಡೆಯೋ ಮೊದಲೇ ಪ್ರಶ್ನೆ ಪತ್ರಿಕೆಗಳನ್ನ ಲೀಕ್ ಮಾಡೋದು, ಪರೀಕ್ಷೆ ಟೈಮಲ್ಲಿ ಕಾಪಿ ಹೊಡೆಸೋದು, ಮೌಲ್ಯಮಾಪನದಲ್ಲಿ ಅಕ್ರಮಗಳನ್ನ ನಡೆಸೋದು ಇವೆಲ್ಲ ಬಹುತೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಕಾಮನ್. ಆದ್ರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಪರೀಕ್ಷೆ ಬರೆದ ನಂತರ ಉತ್ತರ ಪತ್ರಿಕೆಗಳನ್ನೇ ಅದಲು ಬದಲು ಮಾಡೋ ಅಕ್ರಮವನ್ನ ಸುವ್ಯವಸ್ಥಿತವಾಗಿ ಪೋಷಣೆ ಮಾಡ್ತಿದೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಎಲ್ಲ ವಿಶ್ವವಿದ್ಯಾನಿಲಯಗಳ ತರ ಅಲ್ಲ. ಈ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ರಾಜ್ಯದಲ್ಲಿರೋ ಮೆಡಿಕಲ್ ಕಾಲೇಜುಗಳು ಬರುತ್ತವೆ. ಜನಸಾಮಾನ್ಯರ ರೋಗ ರುಜಿನಗಳನ್ನ ಪತ್ತೆ ಮಾಡುವ ವೈದ್ಯರನ್ನ ತಯಾರು ಮಾಡೋ ವಿವಿಯಲ್ಲೇ ಇಂಥ ಅಕ್ರಮ ನಡೆಯುತ್ತಿದೆ. ಒಂದು ರೀತಿಯಲ್ಲಿ ರಾಜೀವ್ ಗಾಂಧಿ ವಿವಿ ಸೃಷ್ಟಿಸಿರೋದು ಕೇವಲ ಅಕ್ರಮವನ್ನಷ್ಟೇ ಅಲ್ಲ, ಅಡ್ಡದಾರಿ ಹಿಡಿದ ವೈದ್ಯರನ್ನು ಕೂಡ. ಆರೋಗ್ಯ ವಿವಿಯಲ್ಲಿ ನಡೆದ ಪರೀಕ್ಷೆಗಳ ಪತ್ರಿಕೆಗಳನ್ನೇ ಬದಲಾಯಿಸುವಂತ ಪರೀಕ್ಷಾ ಅಕ್ರಮ ತುಂಬಾ ಸಮಯದಿಂದ ನಡೆಯುತ್ತಿದೆ. ಈ ಅಕ್ರಮದ ಹಿಂದೆ ಆರೋಗ್ಯ ವಿವಿಯ ಸಿಬ್ಬಂದಿಗಳನ್ನು ಒಳಗೊಂಡಂತ ಸುವ್ಯವಸ್ಥಿತವಾದ ಜಾಲವೊಂದು ಕೆಲಸ ಮಾಡ್ತಿದೆ ಅನ್ನೋ ಅಂಶವೂ ಕೂಡ ಬಯಲಾಗಿದೆ. ಈ ಅಕ್ರಮಗಳು ಹೇಗೆ ನಡೆಯುತ್ತವೆ? ಅಕ್ರಮದ ಹಿಂದಿರೋದು ಯಾರು? ಪರೀಕ್ಷೆಗೆ ಸಂಬಂಧಿಸಿದ ವಿವಿಯಲ್ಲಿ ನಡೆದಿರೋ ಲೋಪದೋಷಗಳೇನು ಅನ್ನೋದರ ಪರಿಪೂರ್ಣ ಮಾಹಿತಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಹೀಗೆ ಅಡ್ಡದಾರಿಯಲ್ಲಿ ಉತ್ತರ ಪತ್ರಿಕೆಗಳ ಆದಲು ಬದಲು ಮಾಡೋಕೆ ಮುಂದಾದ ವೈದ್ಯ ಮಹಾಶಯರ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ರಾಜ್ಯದ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜುಗಳ ಡಾಕ್ಟರ್ಸ್ ಈ ಅಕ್ರಮದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಬೆಂಗಳೂರಿನ ತಿಲಕ್ ನಗರ ಠಾಣೆಯಲ್ಲಿ 10 ಮಂದಿ ವಿದ್ಯಾರ್ಥಿಗಳ ವಿರುದ್ಧ ಅಕ್ಟೋಬರ್ 30ರಂದು ಎಫ್ಐಆರ್ ದಾಖಲಾಗಿದೆ. ಅವರು ಯಾರು ಅನ್ನೋದರ ವಿವರ ಇಲ್ಲಿದೆ ನೋಡಿ. ಕಳ್ಳ ಹಾದಿಯ ಮೂಲಕ ವೈದ್ಯ ವೃತ್ತಿ ಮುಂದುವರಿಸೋಕೆ ನಿರ್ಧರಿಸಿದ್ದ 10 ಮಂದಿಯ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಈ ಮಹಾನ್ ಮೇಧಾವಿ ವೈದ್ಯರು ಯಾರು ಅಂದ್ರೆ ಡಾಕ್ಟರ್ ಬಸವೇಶ್, ಜನರಲ್ ಸರ್ಜರಿ, ಕಲಬುರಗಿಯ ಎಂಆರ್ಎಂಸಿ ವೈದ್ಯಕೀಯ ಕಾಲೇಜು. ಡಾಕ್ಟರ್ ಕುವಲ್ ಸಿನ್ಹಾ, ಡರ್ಮಿಟಾಲಜಿ ವಿಭಾಗ, ದಾವಣಗೆರೆ ಜೆಜೆಎಂಸಿ ಮೆಡಿಕಲ್ ಕಾಲೇಜು. ಡಾಕ್ಟರ್ ಅಂದಿತಾ ರಾಯ್, ಎಂಡಿ ರೇಡಿಯಾಲಜಿ, ಸುಳ್ಯದ ಕೆವಿಜೆ ಮೆಡಿಕಲ್ ಕಾಲೇಜು. ಡಾಕ್ಟರ್ ಸುರೇಶ್ ಕನಮಾಡಿ, ಎಂಡಿ ರೇಡಿಯಾಲಜಿ, ವಿಜಯಪುರದ ಅಲ್ ಅಮೀನ್ ಮೆಡಿಕಲ್ ಕಾಲೇಜು. ಡಾಕ್ಟರ್ ಶರಣಬಸಪ್ಪ, ಜನರಲ್ ಸರ್ಜರಿ, ಕಲಬುರಗಿಯ ಎಂಆರ್ಎಂಸಿ ಮೆಡಿಕಲ್ ಕಾಲೇಜು. ಡಾಕ್ಟರ್ ಗುರುಪ್ರೀತಾ, ಎಂಎಸ್ ಆರ್ಥೋ, ಬೆಂಗಳೂರಿನ ಕಿಮ್ಸ್ ಮೆಡಿಕಲ್ ಕಾಲೇಜು. ಡಾಕ್ಟರ್ ಶಿವರಾಜ್, ಎಂಡಿ ರೇಡಿಯಾಲಜಿ,
ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜು. ಡಾಕ್ಟರ್ ಸೈಯದ್ ಜನರಲ್ ಸರ್ಜರಿ ವಿಜಯಪುರದ ಅಲ್ ಅಮೀನ್ ಮೆಡಿಕಲ್ ಕಾಲೇಜು. ಡಾಕ್ಟರ್ ಪುನೀತ್ ಪಾಲ್ ಡಾಕ್ಟರ್ ಪಂಡಿತ್ ರಾಜ್ ಜನರಲ್ ಸರ್ಜರಿ ಬೆಂಗಳೂರಿನ ಎಂವಿಜೆ ಮೆಡಿಕಲ್ ಕಾಲೇಜು. ಉತ್ತರ ಪತ್ರಿಕೆಗಳ ಅದಲು ಬದಲು ಪ್ರಕರಣದ ಬಗ್ಗೆ ಸಿಂಡಿಕೇಟ್ ಸದಸ್ಯ ರಾಜೇಶ್ ಶೆಣೈ ನೇತೃತ್ವದ ತನಿಖಾ ಸಮಿತಿ ಈ ಬಗ್ಗೆ ಸಿಂಡಿಕೇಟ್ನಲ್ಲಿ ವರದಿ ಸಲ್ಲಿಸಿತ್ತು. ಕುಲ ಸಚಿವರ ದೂರು ಆಧರಿಸಿ ಎಫ್ಐಆರ್ ದಾಖಲಿಸಿಕೊಂಡಿದ್ದ ತಿಲಕನಗರ ಠಾಣೆ ಪೊಲೀಸರು ಇದುವರೆಗೂ ಚಾರ್ಜ್ ಶೀಟ್ ಸಲ್ಲಿಸದೇ ಇರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸ್ಪೆಷಲ್ ಬ್ಯೂರೋ ಸುವರ್ಣ ನ್ಯೂಸ್. ಅಡ್ಡದಾರಿ ಡಾಕ್ಟರ್ಸ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ನ ನಂತರ.